ಬೌದ್ಧಿಕ ಜ್ಞಾನವನ್ನು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಬಿಕ್ಕು ಆನಂದ್ ಪ್ರಧಾನ ಕಾರ್ಯದರ್ಶಿಗಳು ಮಹಾಬೋಧಿ ಸೊಸೈಟಿ ಬೆಂಗಳೂರು ಇವರು ತಿಳಿಸಿದರು. ಪಟ್ಟಣದ ಹೊರವಲಯದಲ್ಲಿರುವ ನಮ್ಮ ಆಶ್ರಮ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ವಸತಿಯುಕ್ತ ಶಾಲೆಯಲ್ಲಿ ಶುಕ್ರವಾರ ಬುದ್ಧನ ವಿಚಾರವಾಗಿ ಆಶೀರ್ವಚನೆ ನೀಡಿ ಅವರು ಮಾತನಾಡಿದರು. ನಮ್ಮ ಜೀವನದಲ್ಲಿ ಬುದ್ಧನ ಪ್ರತಿಯೊಂದು ಅಂಶಗಳನ್ನು ಅಳವಡಿಸಿಕೊಂಡು ಅವರ ದಾರಿಯಲ್ಲಿ ನಡೆಯಬೇಕಿದೆ. ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತವಾಗದಿದ್ದರೂ ಕೂಡ ನಮ್ಮ ಕಡೆ ಬುದ್ಧನ ಆಶೀರ್ವಚನವನ್ನು ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನ ನಡೆಸಲು ಸಹಕಾರಿಯಾಗುತ್ತದೆ ಎಂದರು. ನಮೋ ಬುದ್ಧಾಯ. ನನ್ನ ಹೆಸರು ಭಿಕ್ಷು ಆನಂದ ಅಂತ. ನಾನು ಮಹಾಬೋಧಿ ಸೊಸೈಟಿ ಬೆಂಗಳೂರಿನ ಪ್ರಧಾನ ಕಾರ್ಯದರ್ಶಿ. ಇವತ್ತು ಇಲ್ಲಿ ಮೊಳಕಾಲ್ಮೂರಿಗೆ ಬಂದಿದ್ದೇವೆ. ಇಲ್ಲಿ ನಮ್ಮ ಆಶ್ರಮ ಅಂತಕ್ಕಂಥ ಒಂದು ಸುಂದರವಾದ ಮಹಾವನ ಬೌದ್ಧಿಕ ವಿಕಲಚೇತನರಿಗಾಗಿ ಮಕ್ಕಳಿಗಾಗಿ ಮಾಡಿರ್ತಕ್ಕಂಥ ಈ ಆಶ್ರಮ ಶಾಲೆ ಇಲ್ಲಿ ಬಂದಿದ್ದೇವೆ. ಶ್ರೀನಿವಾಸ ಮೂರ್ತಿ ಅವರು, ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಅವರು ನಮಗೆ ಬಹಳ ವರ್ಷಗಳಿಂದ ಪರಿಚಯ ಇದ್ದು ಅವರು ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಕೃಷ್ಣ ಟ್ರಸ್ಟ್ ಅಡಿಯಲ್ಲಿ ಕೂಡ ಅಲ್ಲಿ ಬೆಂಗಳೂರಿನಲ್ಲಿ. ಇಲ್ಲಿ ಭಗವಾನ್ ಬುದ್ಧರು ಎರಡು ವಿಷಯಗಳನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾರೆ. ಒಂದು, ಪ್ರಜ್ಞೆಯನ್ನು ಬೆಳೆಸ್ಕೊಳ್ಬೇಕು. ಆ ಪ್ರಜ್ಞೆಯಿಂದ, ನಮ್ಮ ಜ್ಞಾನದಿಂದ ನಮ್ಮ ಜೀವನದ ಸತ್ಯವನ್ನು ನಾವು ಅರಿಯುವುದಕ್ಕೆ ಸಾಧ್ಯವಾಗುತ್ತೆ. ಎಲ್ಲಕ್ಕಿಂತ ದೊಡ್ಡ ಒಂದು ಸತ್ಯ ಆರ್ಯ ಸತ್ಯ ಅಂತಂದ್ರೆ ದುಃಖ ಆರ್ಯ ಸತ್ಯ. ದುಃಖ ಅಂತಕ್ಕಂಥದ್ದು ಎಲ್ಲರಿಗೂ ಬರ್ತಕ್ಕಂಥದ್ದು. ಈಗ ಅದನ್ನು ಹೋಗಲಾಡಿಸ್ಲಿಕ್ಕೆ, ಅದನ್ನ ತೆಗಿಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡೋದಕ್ಕೆ ಸಾಧ್ಯವೋ ನಾವು ಮಾಡಬೇಕು. ಅದುವೇ ಅಷ್ಟಾಂಗಿಕ ಮಾರ್ಗ. ಒಳ್ಳೆಯ ನೀತಿ ನಡತೆಯಿಂದ, ಕರುಣೆಯಿಂದ ಮಾಡ್ತಕ್ಕಂಥದ್ದು. ನಾವು ದುಃಖವನ್ನು ಎಷ್ಟು ತಿಳಿದುಕೊಳ್ತೀವಿ, ಎಷ್ಟು ಅದನ್ನ ತೆಗೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ, ಅಷ್ಟು ನಮ್ಮ ಕರುಣೆಯನ್ನು ನಾವು ಬೆಳೆಸ್ಕೊಳ್ತೀವಿ. ಅದು ನಮಗೆ ಬೋಧಿ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಪರಮ ಪೂಜ್ಯ ಗುರುಗಳಾದ ಆಚಾರ್ಯ ಬುದ್ಧರಕಿತರವರು ಬೆಂಗಳೂರಿನಲ್ಲಿ 3 ಆಸ್ಪತ್ರೆಗಳನ್ನು ಮಾಡಿ ಈ ಸುಟ್ಟ ಗಾಯಗಳ ರೋಗಿಗಳಿಗೆ ಬಹಳ ವಿಶೇಷ ಆಸ್ಪತ್ರೆಯನ್ನು ಮಾಡಿದ್ದಾರೆ. ಅದೇ ರೀತಿ ಮನಸ್ಸಿನ ತೊಂದರೆ ಇರೋರಂಥವರಿಗೆ, ಆಮೇಲೆ ವಿಕಲಾಂಗದವರಿಗೆ, ಇವೆಲ್ಲವೂ ನಮ್ಮ ಯಾವುದೇ ಒಂದು ಧರ್ಮದ ಆಚರಣೆ ಅಂತಂದ್ರೆ ಅದು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಬೇಕು. ಅದನ್ನು ಮಾಡಲಿಕ್ಕೆ ನಮಗೆ ಒಂದು ಒಳ್ಳೆ ಮನಸ್ಸನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಈ ಸೇವಾ ಕಾರ್ಯಗಳನ್ನು ಮಾಡಲಿಕ್ಕೆ ಸದಾ ಮನಸ್ಸಿನಲ್ಲಿ ಒಳ್ಳೆಯ ಕುಶಲ ಚಿತ್ತಗಳನ್ನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಆ ರೀತಿ ನಮ್ಮ ಮನಸ್ಸನ್ನು ಶುದ್ಧ ಮಾಡುವುದಕ್ಕೆ ಸಾಧ್ಯ ಆಗತ್ತೆ. ಪುಣ್ಯ ಪಾರಮಿಗಳನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗತ್ತೆ. ಈ ದುಃಖದ ಯಾವುದೇ ನಮ್ಮ ವೈಯಕ್ತಿಕ ದುಃಖ ಆಗಲಿ, ಬೇರೆಯವರ ದುಃಖವಾಗಲಿ, ಅದನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಭಗವಾನ್ ಬುದ್ಧರ ಮೂಲ ಉಪದೇಶ. ಅದನ್ನ ನಾವು ಜೀವನದಲ್ಲಿ ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ನಮ್ಮ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಅವರು ಮತ್ತು ಅವರ ತಂಡದವರು ಹಗಲು ರಾತ್ರಿ ಬಹಳ ಶ್ರದ್ಧೆಯಿಂದ, ಹೃದಯ ಪೂರ್ವಕವಾಗಿ ಈ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಪರಮ ಪೂಜ್ಯ ಕಸಪ್ಪ ಮಹಾತೇರ ಮಾತನಾಡಿ, ಬೌದ್ಧನ ಅನೇಕ ಅಂಶಗಳು ಪ್ರಪಂಚಕ್ಕೆ ತಿಳಿದಿದೆ. ಬುದ್ಧ ಧರ್ಮವನ್ನು ಎಲ್ಲರೂ ಒಪ್ಪಿದ್ದಾರೆ. ಕೆಲವರು ಅವರವರ ಆಚರಣೆಗೆ ಬಿಟ್ಟ ವಿಚಾರ. ಈ ಭಾಗದಲ್ಲಿ ಇಂತಹ ಆಶ್ರಮ ಮಾಡಿರುವ ಶ್ರೀನಿವಾಸ ಮೂರ್ತಿ ಅವರಿಗೆ ನಮ್ಮ ಕಡೆಯಿಂದ ಸಂಪೂರ್ಣ ಬೆಂಬಲ ನೀಡುತ್ತೇವೆ. ನಮ್ಮ ಆಶ್ರಮದ ಕಡೆಯಿಂದ ವಿಕಲಚೇತನ ಮಕ್ಕಳಿಗೆ ಏನು ಸಹಾಯ ಬೇಕು ನಾವು ಮಾಡಲು ಸಿದ್ಧರಿದ್ದೇವೆ ಎಂದರು. नमो बुद्धाय। सबसे पहले तो मैं श्रीनिवास जी को बहुत धन्यवाद देना चाहता हूँ कि बहुत काश करके हम लोग को यहाँ बुलाया और यहाँ पर लोगों से मिलने का मौका मिला है। तो भगवान बुद्ध का वचन है, सप्पवा आकरण कुशल संपादा सज्जित परिधाम एवं बुद्धान सतन, यानी सब बुराई को नहीं करना, अच्छाई को करना और मान को शुद्ध करना, यही बुद्ध का वचन है। तो अभी हमारा श्रीनिवास जी ने यहाँ पर बहुत अच्छे काम कर रहे हैं। ये जो मेंटली रिटायर्ड लोग लेके यहाँ पर देख पाना आसान नहीं है, वो बहुत खास करके, क्योंकि मनुष्य का जन्म लेने के बाद हम लोग दूसरे का सेवा ना कर सके तो फिर हम लोग दूसरे प्राणी से भी कोई अंतर नहीं है। मनुष्य में क्या है
यही है कि दूसरों को सेवा करने का। तो ये ने कोई पास बड़ा एक उदाहरण दिया है कि लोगों को अच्छा करो, क्योंकि ये लोग जो मेंटल रिटायर्ड है, पिछले जन्म में उन्होंने मनुष्य के तौर पर अच्छा काम नहीं किया, तो इसलिए ये लोगों का मन ऐसा थोड़ा हम लोग जैसा साधारण नहीं है। तो इसलिए हम लोग अच्छा करना चाहिए, हत्या नहीं करना चाहिए, चोरी नहीं करना चाहिए, बेविचार नहीं करना चाहिए, झूठ नहीं बोलना चाहिए और नशा वाला सामान चीज़ नहीं लेना चाहिए। तो उसकी बजाय क्या हम लोग करुणा चाहिए, करुणा करना चाहिए, जीव को बचाना चाहिए। चोरी के बजाय दान, दूसरों को सहायता करना चाहिए। बेविचार के बाद उसको त्याग करना, यानी अपनी फैमिली वैल्यू। ಅದೇ ರೀತಿ ನಮ್ಮ ಆಶ್ರಮದ ಅಧ್ಯಕ್ಷರಾದ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿ ಮಾತನಾಡಿ, ಈ ಭಾಗದಲ್ಲಿ ಬುದ್ಧನ ಆಶೋಚನ ನೀಡುವ ಮಹಾಗುರುಗಳು ಈ ಭಾಗದಲ್ಲಿ ತುಂಬಾ ಕಡಿಮೆ. ನಾವು ನಮ್ಮ ಜೀವನದಲ್ಲಿ ಯಾವ ರೀತಿ ಹಂತ ಹಂತವಾಗಿ ಮೇಲೆ ಬರಬೇಕು ಎಂದು ತಿಳಿಸಿಕೊಡಲಿದ್ದಾರೆ. ಇಂತಹ ಗುರುಗಳು ಈ ಭಾಗಕ್ಕೆ ಬಂದಿರುವುದು ಇದೇ ಮೊದಲು ಅಂತ ಅನಿಸುತ್ತದೆ. ಇವರ ಆಶೋಚನವನ್ನು ಕೇಳಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನ ನಡೆಸಬೇಕು ಎಂದರು. ನಮ್ಮ ಆಶ್ರಮದ ಆವರಣದಲ್ಲಿ ಅಂದರೆ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ಶಾಲೆಯಲ್ಲಿ ಇವತ್ತು ಸಂಭ್ರಮದ ದಿನ. ಇವತ್ತು ಬೆಂಗಳೂರಿನಿಂದ ಮಹಾಬೋಧಿ ಸೊಸೈಟಿಯ ಪರಮಾಧ್ಯಕ್ಷರಾದಂತಹ ಪರಮ ಪೂಜ್ಯ ಕಸ್ತಪ ಮಹಾತೀರರು ಬಂದಿದ್ದಾರೆ, ಆನಂದ ಬಿಕ್ಕುತೆರರು ಬಂದಿದ್ದಾರೆ, ರೇವತ ಬಿಕ್ಕು ಅವರು ಬಂದಿದ್ದಾರೆ ಮತ್ತು ಪನ್ನೆರಕ್ಕಿದರು ಬಂದಿದ್ದಾರೆ. ಇವರೆಲ್ಲ ಬಂದಿರುವಂಥದ್ದು ಏನಂತಂದರೆ, ಅವರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸಿದ ಕಾರಣ ಏನಂತಂದರೆ, ಈ ಕಡೆಯ ನಾಡಿನಲ್ಲಿ ನಮ್ಮ ಕಡೆ ಬೌದ್ಧ ಸನ್ಯಾಸಿಗಳು ಬಂದೇ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಹಾಗಾಗಿ ಬುದ್ಧನ ಮಾತುಗಳನ್ನು ಇಲ್ಲಿ ಜನಕ್ಕೆ ಕೇಳಿಸಬೇಕು, ಬುದ್ಧನ ಚತುರಾರ್ಯ ಸತ್ಯಗಳನ್ನು, ಪಂಚಶೀಲಗಳನ್ನು ಕೇಳಿ ಪರಮ ಪಾವನರಾಗಬೇಕು ಅಂತ. ಜೊತೆಗೆ ಇಲ್ಲಿ ಮಹಾವನ ಬೌದ್ಧಿಕ ವಿಕಲಚೇತನ ಮಕ್ಕಳ ಶಾಲೆಯಲ್ಲಿ ಯಾವ ಬುದ್ಧಿಮಾನ್ಯ ಮಕ್ಕಳಿದ್ದಾರೋ ಅವರನ್ನು ಹರಸುವ ಒಂದು ಸುಯೋಗ ನಮಗೆ ಬರಲಿ ಬೌದ್ಧ ಭಿಕ್ಕುಗಳಿಂದ ಅನ್ನುವ ಕಾರಣಕ್ಕಾಗಿ ಇಲ್ಲಿ ಸೇರಿದ್ದೇವೆ. ಆಮೇಲೆ ಯಾರು ಇಲ್ಲಿ ಮಹಾತೇರರು ಬಂದಿದ್ದಾರೆ ಅಂತ ತೇರರು ಭಿಕ್ಕುಗಳು ಬಂದಿದ್ದಾರೆ, ಇವರೆಲ್ಲ ಕೂಡ ಸುಮಾರು 40-45 ವರ್ಷಗಳ ಕಾಲ ಸಾಧನೆಗೆ ತೊಡಗಿದಂಥವರು. ಬೌದ್ಧ ಭಿಕ್ಕುಗಳು ಹೇಗೆ ಅಂತಂದರೆ, ಅವರು ವಿಕಾಲ ಭೋಜನ ಅಂದರೆ 12 ಗಂಟೆ ನಂತರ ಊಟ ಮಾಡುವುದಿಲ್ಲ. ಹಾಗಾಗಿ ಅವರು ಈಗ ಊಟವನ್ನು ಮಾಡಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ. ಈಗ 1 ಗಂಟೆ 2 ಗಂಟೆಗೆ ಈಗ ಧರ್ಮ ಸಭೆ ಇದೆ. ಈ ಸಭೆಯಲ್ಲಿ ಅವರು ತಮ್ಮ ಮಾತುಗಳನ್ನು ಪ್ರಸ್ತುತಪಡಿಸ್ತಾರೆ. ಬುದ್ಧ ಚಿಂತನೆಗಳು ಇವತ್ತಿಗೆ ಯಾಕೆ ಪ್ರಸ್ತುತ ಅಂತಂದರೆ, ಭಗವಾನ್ ಬುದ್ಧರು ಪ್ರೀತಿ ಕರುಣೆಗಳನ್ನು, ಮೈತ್ರಿಯನ್ನು, ಅದನ್ನೇ ಜೀವರಸವನ್ನಾಗಿ ಇಟ್ಟುಕೊಂಡು ಜನಕ್ಕೆ ಬೋಧಿಸಿದಂಥವರು. ಜನರ ಎದೆಯಲ್ಲಿ ದುಃಖ ಏನಿದೆ ಅದನ್ನು ಹೋಗಲಾಡಿಸುವುದಕ್ಕೆ ಅಷ್ಟಾಂಗ ಮಾರ್ಗವಿದೆ ಅನ್ನುವ ಒಂದು ಪವಿತ್ರವಾದ ಕ್ರಾಂತಿಕಾರಿಯಾದ ಸೂತ್ರವನ್ನು ಕೊಟ್ಟಿದ್ದಾರೆ. ಆ ಸೂತ್ರಗಳನ್ನು ರತ್ನ ಸೂತ್ರನ ಮೂಲಕ, ಮಂಗಳಮಯ ಸೂತ್ರನ ಮೂಲಕ ಕೇಳುವುದಕ್ಕೆ ಈಗ ಅವಕಾಶ ಇದೆ. ನೀವೆಲ್ಲ ಬಂದಿದ್ದೀರಿ, ಬಹಳ ಖುಷಿ ಆಗ್ತದೆ. ಇನ್ನು ಸ್ವಲ್ಪ ಹೊತ್ತಿದ್ರೆ ಕಸ್ತಪ ಮಹಾತೇರರು ಬೆಂಗಳೂರಿನಿಂದ ಬಂದಿದ್ದಾರೆ. ಇವರು ಮಹಾಬೋಧಿ ಸೊಸೈಟಿಯ ಅಧ್ಯಕ್ಷರು ಮತ್ತು ಸುಮಾರು 40-45 ವರ್ಷಗಳ ಕಾಲ ಪರಮ ಪೂಜ್ಯರಾದ ಆಚಾರ್ಯ ಬುದ್ಧರ ಅಡಿಯಲ್ಲಿ ಅವರ ಕರಕಮಲ ಸಂಜಾತರಾಗಿ ಭಿಕ್ಷು ಶಾಸನ, ಬುದ್ಧ ಶಾಸನದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ದೊಡ್ಡ ಬಂದೆಯವರು. ಅನಂತರದಲ್ಲಿ ನನ್ನ ಪಕ್ಕದಲ್ಲಿರುವಂತಹ ಆನಂದ ಬಂದೆಯವರು ಕೂಡ ಅವರು ನಮ್ಮ ಮಹಾಬೋಧಿ ಸೊಸೈಟಿಯ ಪ್ರಧಾನ ಕಾರ್ಯದರ್ಶಿಗಳು. ಅವರು ಕನ್ನಡದ ಸ್ವಾಮಿಗಳವರು. ನಾವು ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದ್ರೆ, ಅವರು ಎಲ್ಲ ಕೆಲಸವನ್ನು ಮಾಡಿ ಕೊನೆಗೆ ಏನು ಮಾಡಿಲ್ಲ ಅನ್ನುವ ರೀತಿಯಲ್ಲಿರುವಂತಹ ಜನಗಳವರು. ಅವರದ್ದು ಅಪಾರವಾದ ಸೇವೆ. ಅವರು ಅಷ್ಟೇ ಬುದ್ಧ ಶಾಸನವನ್ನು ಉಳಿಸಿಕೊಳ್ಳುವಂತಹ ಪರಮ ಪವಿತ್ರವಾದ ಕೆಲಸವನ್ನು ಎಲ್ಲ ಕಡೆ ಮಾಡಿದ್ದಾರೆ. ಮಹಾಬೋಧಿ ಸೊಸೈಟಿಯ ಬ್ರಾಂಚಸ್ಗಳು ಎಲ್ಲ ಕಡೆ ಇದೆ. ಅರುಣಾಚಲದಲ್ಲಿದೆ, ಟವಾಂಗ್ನಲ್ಲಿದೆ, ತುಮಕೂರಿನಲ್ಲಿದೆ, ಇನ್ನು ಬೇರೆ ಬೇರೆ ಕಡೆ. Unfortunately, people mistake, there should be no conflict between, if the truth is said by you or any other person, it is the same. That's all. But here, you can see the big donors here. Geeta Srinivas Murthy is my wife. Actually, she is. How many boys are there? Now we have 23 of the roles. 7 boys and 5 girls.
ಈ ಸಂದರ್ಭದಲ್ಲಿ ನಮ್ಮ ಆಶ್ರಮದ ಧರ್ಮದರ್ಶಿಗಳಾದ ಟಿ.ಆರ್. ಶ್ರೀಧರ್, ಜೆ. ಜನಾರ್ದನ, ಯದುಪತಿ, ಪ್ರಾಂಶುಪಾಲರಾದ ಕೆ. ನಾಗರತ್ನ, ಸಿಬ್ಬಂದಿ, ಮಕ್ಕಳು ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.